ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರುನಾಡ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರುಜಿ ಮಾಡುವ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಆಷಾಢ ಮಾಸದ ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ರಾಯರಿದ್ದರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಉದ್ಯೋಗದ ವಿಚಾರದಲ್ಲಿ ಈ ತಿಂಗಳು ನೀವು ಗಮನಿಸಿದ ಒಂದು ಸಣ್ಣ ತಪ್ಪು ನಂತರ ದೊಡ್ಡ ಸಮಸ್ಯೆ ಆಗ್ತದೆ. ಕಚೇರಿಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗ್ತದೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡುವವರಿಗೆ ಶುಭ ಸಿದ್ಧಿಯ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಆರ್ಥಿಕವಾಗಿ ಕೈಗೆ ಹಣ ಬಂದರೂ ಕೂಡ ಅದು ಹೆಚ್ಚು ದಿನ ಉಳಿಯೋದಿಲ್ಲ. ಮನೆ ಆಗಲಿ ಕುಟುಂಬದ ಅಗತ್ಯ ಖರ್ಚುಗಳಿಗೆ ಹಣ ಖರ್ಚಾಗ್ತದೆ. ಯಾರಿಗೂ ಯೋಚನೆ ಮಾಡದೆ ಹಣ ಕೊಡುವುದು ಸೂಕ್ತವಲ್ಲ. ಇನ್ನ ವ್ಯಾಪಾರದಲ್ಲಿ ಗ್ರಾಹಕರ ಅಭಿಪ್ರಾಯವನ್ನು ಗೌರವಿಸಿದ್ರೆ ಆದಾಯದ ನಿರೀಕ್ಷೆಯನ್ನ ಕಾಣಬಹುದು. ಹಳೆದಾಗಿ ನಿಂತ ಕೆಲಸ ಮತ್ತೆ ಆರಂಭವಾಗ್ತದೆ. ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಮನೆ ಬಿಚ್ಚಿ ಮಾತಾಡುವುದರಿಂದ ಹಲವು ಗೊಂದಲಗಳು ನಿವಾರಣೆ ಆಗ್ತದೆ. ಮೂರನೇ ವ್ಯಕ್ತಿಯ ಮಾತುಗಳು ನಂಬಿ ಸಂಬಂಧವನ್ನ ಹಾಳು ಮಾಡಿಕೊಳ್ಳಬೇಡಿ. ಇನ್ನ ಕುಟುಂಬದಲ್ಲಿ ಮನೆಯ ಹಿರಿಯರ ಸಲಹೆ ನಿಮಗೆ ದಾರಿದೀಪವಾಗ್ತದೆ. ದೂರದ ಬಂಧುಗಳಿಂದ ಶುಭ ಸುದ್ದಿಯನ್ನು ಕೇಳುತ್ತೀರಾ. ಮನೆಯ ಧಾರ್ಮಿಕ ವಾತಾವರಣ ಹೆಚ್ಚಾಗ್ತದೆ. ಆರೋಗ್ಯದ ವಿಚಾರದಲ್ಲಿ ಹೊರಗಿನ ಆಹಾರವನ್ನ ಕಡಿಮೆ ಮಾಡಿ ಮನೆಯ ಆಹಾರ ಸೇವಿಸುವುದು ಉತ್ತಮ. ನಿಮ್ಮ ರಾಶಿ ಅಧಿಪತಿ ಬುಧ ಆಗಿರುವುದರಿಂದ ಪ್ರತಿ ಬುಧವಾರ ಓಂ ಬುಧಾಯ ನಮಃ ಮಂತ್ರವನ್ನ ಜಪ ಮಾಡಿ ಗಣಪತಿಗೆ ಗರಿಕೆ ಹುಲ್ಲನ್ನ ಅರ್ಪಿಸುವುದರಿಂದ ನಿಮಗೆ ಶುಭವಾಗ್ತದೆ. ಇದಾಗಿತ್ತು ಕನ್ಯಾ ರಾಶಿಯವರ ಆಷಾಢ ಮಾಸದ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.